ಎನ್ಆರ್ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ ಅವರಿಗೆ ಬಕ್ರೀದ್ ಹಬ್ಬದ ಶುಭಾಶಯ ಕೋರಿದ 15ನೇ ವಾರ್ಡಿನ ಕಾಂಗ್ರೆಸ್ ಮುಖಂಡರಾದ ವಿನೋದ್ ಕುಮಾರ್ ಹಾಗೂ ಸ್ನೇಹಿತರ ಬಳಗ. ಮೈಸೂರಿನ ಉದಯಗಿರಿಯಲ್ಲಿರುವ ಎನ್ಆರ್ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ ಅವರ ನಿವಾಸಕ್ಕೆ ಭೇಟಿ ನೀಡಿದ 15ನೇ ವಾರ್ಡಿನ ಕಾಂಗ್ರೆಸ್ ಯುವ ಮುಖಂಡ ವಿನೋದ್ ಕುಮಾರ್ ಹಾಗೂ ತಂಡದವರು ತ್ಯಾಗ ಬಲಿದಾನದ ಸಂಕೇತವಾಗಿರುವ ಬಕ್ರೀದ್ ಹಬ್ಬದ ಶುಭಾಶಯಗಳು ಶಾಸಕರಿಗೆ ಕೋರಿದರು. ಈ ವೇಳೆ ಮಾತನಾಡಿದ ಯುವ ಮುಖಂಡ ವಿನೋದ್ ಕುಮಾರ್ ಅವರು, ಬಕ್ರೀದ್ ಹಬ್ಬವು ತ್ಯಾಗ ಬಲಿದಾನದ ಸಂಕೇತವಾಗಿದೆ. ನಮ್ಮ ಭಾಗದಲ್ಲಿ ನಾವು ಹಿಂದೂ ಮುಸ್ಲಿಂ ಎಲ್ಲರೂ ಒಗ್ಗಟ್ಟಿನಿಂದ ಕೂಡಿ ಒಂದಾಗಿ ಬಾಳುತ್ತಿದ್ದೇವೆ. ನಮ್ಮಲ್ಲಿ ಯಾವುದೇ ಭೇದ ಭಾವಗಳಿಲ್ಲ. ನಾವೆಲ್ಲರೂ ಅಣ್ಣ ತಮ್ಮಂದಿರ ಹಾಗೆ ಜೀವನ ನಡೆಸುತ್ತಿದ್ದೇವೆ. ಈ ಭಾಗದ ಶಾಸಕರಾದ ತನ್ವೀರ್ ಸೇಠ್ ಅವರು ಕೂಡ ಕ್ಷೇತ್ರದ ಜನರಲ್ಲಿ ಸಹಬಾಳ್ವೆಯನ್ನ ಕಾಯ್ದುಕೊಂಡಿದ್ದಾರೆ. ಆದ್ದರಿಂದ ನಾಡಿನ ಸಮಸ್ತ ಜನತೆಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ನಂತರ ಮಾತನಾಡಿದ ಅವರು, ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳವನ್ನ ವಿರೋಧ ಪಕ್ಷದವರು ವಿನಾಕಾರಣ ಟೀಕೆ ಮಾಡುತ್ತಿದ್ದಾರೆ. ಇನ್ನು ಅವರ 10 ವರ್ಷದ ಅವಧಿಯಲ್ಲಿ ಪೆಟ್ರೋಲ್ ಡೀಸೆಲ್ ದರವು ಎಷ್ಟು ಬಾರಿ ಹೆಚ್ಚಾಗಿದೆ ಎಂದು ಅವರೇ ಒಮ್ಮೆ ಪರಿಶೀಲಿಸಿದರೆ ಗೊತ್ತಾಗುತ್ತದೆ. ಕಾಲಕಾಲಕ್ಕೆ ತಕ್ಕಂತೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗುವುದು ಸಹಜ. ನಮ್ಮ ಸರ್ಕಾರ ಬಡವರ ಪರವಾಗಿ ನಿಲ್ಲುವ ಸರ್ಕಾರವಾಗಿದ್ದು, ನಾವು ಜನರಿಗೆ ಅನುಕೂಲವಾಗುವಂತಹ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿರುವುದೇ ಜನಸಾಮಾನ್ಯರಿಗೆ ನೆರವಾಗಲೆಂದು. ಇದನ್ನು ವಿನಾಕಾರಣ ಟೀಕಿಸುವವರು ಒಂದು ಬಾರಿ ಅವರ ಅವಧಿಯಲ್ಲಿ ಏನಾಗಿದೆ ಎಂಬುದನ್ನು ಪರಿಶೀಲಿಸಲಿ ಎಂದು ವಿರೋಧ ಪಕ್ಷಗಳನ್ನು ಟೀಕಿಸಿದರು. ಇನ್ನು ಇದೇ ವೇಳೆ ಮುಖಂಡರುಗಳಾದ ಅಫ್ಸರ್ ಪಾಷಾ, ಅಜ್, ಮಂಜು, ನಾಗರಾಜ್, ಚಂದ್ರು, ಶಿವಕುಮಾರ್, ಅಯ್ಯಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕನ್ನಡ ಜನತೆಗೆ ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿರುವಂಥ ಬಕ್ರೀದ್ ಹಬ್ಬದ ಶುಭಾಶಯಗಳು. ರಾಜ್ಯ ಸರ್ಕಾರ ಈಗ ಬೆಲೆ ಏರಿಕೆ ಮಾಡ್ತಾರೆ. ಒಂದು ಸಿಲಿಂಡ್ರದ್ದು ಪ್ರೈಸ್ ಆಗಿರ್ಬೋದು, ಅಥವಾ 1 ಲೀಟ್ರ್ ಡೀಸೆಲ್ ಇರ್ಬೋದು, ಅಥವಾ ಪೆಟ್ರೋಲ್ ಇರ್ಬೋದು, ಅದೆಲ್ಲನೂ ಕೂಡ ಜಾಸ್ತಿ ಮಾಡಿರೋದೆ ಕೇಂದ್ರ ಸರ್ಕಾರ. ಮೊದಲನೇದಾಗಿ ಯಾಕಂತಂದರೆ 10 ವರ್ಷದ ಹಿಂದೆ ಎಷ್ಟಿತ್ತು ಅದನ್ನು ಚೆಕ್ ಮಾಡ್ಕೊಳ್ಳಿ. ಯಾರು ಮಾತಾಡ್ತಾ ಇದ್ದಾರೆ ನಮ್ಮ ಸರ್ಕಾರದ ವಿರುದ್ಧವಾಗಿ, ಅವ್ರು 10 ವರ್ಷದ ಹಿಂದೆ ಎಷ್ಟಿತ್ತು, ಇವಾಗ ಎಷ್ಟಾಯಿತು, ಎಷ್ಟಾಗಿದೆ, ಎಷ್ಟು ಪರಿಣಾಮ ಅಂದರೆ ಎಷ್ಟು ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಆಗಿದೆ ಅನ್ನೋದು ಅವ್ರು ತಿಳ್ಕೊಳ್ಳಿ. ಸರ್, ಏನು ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಅವರೇನು 5 ಇದನ್ನು ಕೊಟ್ಟರು, ಅದರಲ್ಲಿ ನೀವು ಬಸ್ಸಲ್ಲಿ ನೀವು ಒಂದು ಕಾನ್ಸೆಪ್ಟ್ ತೊಗೊಳ್ಳಿ. ಬಸ್ಸು ಫ್ರೀ ಬಸ್ ಬಿಟ್ರಲ್ಲ, ಫಸ್ಟ್ ಫ್ರೀ ಬಸ್ಸಲ್ಲಿ ಪ್ರವಾಸೋದ್ಯಮಕ್ಕೆ ಅನುಕೂಲ ಆಗೋಂಥದ್ದಾಯಿತು. ಅಂದರೆ ದೇವಸ್ಥಾನಗಳಿರ್ಬೋದು, ಮತ್ತೊಂದು ಮಗದೊಂದು ಕಡೆ ಸುತ್ತಾಡೋಂಥದ್ದಾಗಲಿ ಜಾಸ್ತಿ ಆಯಿತು, ಪ್ರವಾಸ ಮಾಡೋಂಥದ್ದು ಜಾಸ್ತಿ ಆಯಿತು. ಅಂದರೆ ನಿಮಗೆ ಫ್ರೀ ಬಸ್ ಇಲ್ಲಿ ಕೊಟ್ಟರೆ ಅಲ್ಲಿ ರೆವೆನ್ಯೂಗಳು ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ನಿಮ್ಗೆ ಗೊತ್ತಿರೋ ವಿಚಾರದಲ್ಲಿ. ಮತ್ತು ಕರೆಂಟ್ ಬಿಲ್ಲು ಅಂತ ಅಂದಾಗ ಇದೆಲ್ಲ ಬಂದು ಮೊನ್ನೆ ನಮ್ಮ ಸಾಹೇಬರು ಮಾತಾಡಿದಾಗೆ ಯಾರೂ ಕೂಡ ಇಲ್ಲಿ ನಮಗೆ ಓಟ್ ಹಾಕಲಿ, ನಾವು ಗೆಲ್ಲೋಣ ಅಂತ ಅಲ್ಲ ಸರ್ ಮಾಡಿರೋದು. ಇದು ಬಡವರ ಧ್ವನಿಯಾಗಿರಲಿ, ಬಡವ್ರಿಗೆ ಏನು ಬೇಕು ಅದನ್ನು ಮಾತ್ರ ನಮ್ಮ ಸಾಹೇಬರು ಮಾಡೋಂಥದ್ದು. ಅಂದರೆ ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು, ಡಿ ಕೆ ಸಾಹೇಬರು ಇರ್ಬೋದು, ಇವರೆಲ್ಲರೂ ಕೂಡ ಬಡವರು ಧ್ವನಿಯಾಗಿ ನಿಂತಿರ್ತಾರೆ ಹೊರತು ಅವ್ರ ಥರ BJP ಸರ್ಕಾರ ಇದ್ದಾಗ ಎಷ್ಟು ಕರಪ್ಷನ್ ಇತ್ತು ತೆಗೀರಿ, ಗೊತ್ತಾಗುತ್ತೆ. ಅದು ಬಿಟ್ಬಿಟ್ಟು ಇವಾಗ ಒಂದು ರೂಪಾಯಿ 2 ರೂಪಾಯಿ ಜಾಸ್ತಿ ಆಯಿತು ಅಂತಿದ್ದು ಮಾತ್ರಕ್ಕೆ ರಾಜ್ಯ ಸರ್ಕಾರ ಇನ್ಕ್ರೀಸ್ ಮಾಡಿದೆ ಅಂತ ಅಂದರೆ 10 ವರ್ಷದ ಹಿಂಭಾಗದಿಂದ ಬಂದರೆ ನೀವು ಕ್ಲಿಯರ್ ಪಿಕ್ಚರಾಗಿ ಗೊತ್ತಾಗುತ್ತಲ್ಲ ಸರ್ ನಿಮಗೆ ಎಷ್ಟು ಪರ್ಸೆಂಟ್ ಆಫ್ ಇನ್ಕ್ರೀಸ್ ಆಗಿದೆ, ನಮ್ಮ ಸರ್ಕಾರದಿಂದ ಎಷ್ಟು ಇನ್ಕ್ರೀಸ್ ಆಗಿದೆ, ಜನಗಳಿಗೆ ಏನು ಅನುಕೂಲ ಆಗಿದೆ. ಉಚಿತ ಅಕ್ಕಿ ಇರ್ಬೋದು, ಅಕ್ಕಿ ಫಸ್ಟು ಉಚಿತ ಅಕ್ಕಿ ಅಂತ ನೀಡಿದೆ, ಅನ್ನಭಾಗ್ಯ ಅಂತ ನೀಡಿದೆ ಸಿದ್ದರಾಮಯ್ಯ ಸಾಹೇಬ್. ಇಂದಿರಾ ಕ್ಯಾಂಟೀನ್ ಅಂತ ಸ್ಟಾರ್ಟ್ ಮಾಡಿದೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್. ರಾಜ್ಯದ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಜನತೆಯಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನಾವೆಲ್ಲ ಒಂದು ಎಂಬ ಸಮಬಾಳ್ವೆಯಿಂದ ಎಲ್ಲರೂ ಒಗ್ಗಟ್ಟಾಗಿರೋಣ ಅಂತ ಈ ಸಂದರ್ಭದಲ್ಲಿ ವೈಯಕ್ತಿಕ ಸಂಬಂಧಗಳು ಮುಂದೆ ಒಂದೇ ರೀತಿ ಇರಲಿ ಅಂತ ಈ ಸಂದರ್ಭದಲ್ಲಿ ಕೋರ್ತೀನಿ.